ಕಾಡಂಚಿನ ಊರುಗಳಲ್ಲಿ ಒಂದು ದೊಡ್ಡ ಮರದ ಮೇಲೆ ಈ ತರ ಗುಡ್ಲು ಅಥವಾ ಗುಡಿಸಲು ಟೆಂಟ್ ಹಾಕೋದು ಮಾಮೂಲಿ. ಇದಕ್ಕೇನಂತಾರ ಈ ಮನೆಗೆ ಏನಂತಾರ? ಇದೇ ಗುಡ್ಲು ಅಂತೀವಿ ನಾವು. ಗುಡ್ಲು. ಓಹೋ, ಮರದ ಮೇಲೆ ಹಾಕಿದ್ರೆ ಗುಡ್ಲು. ಹಾ. ಗುಡಿಸ್ಲು ಗುಡ್ಲು ಎಲ್ಲ ಒಂದೇನ್ರಿ, ಗುಡಿಸಲು ಗುಡ್ಲು ಎಲ್ಲ ಒಂದೇನೆ. ನೀವು ರೆಡಿ ಮಾಡಿದ್ದಲ್ಲ? ಹಾ, ನಾವೇನ್ರಿ. ಹೆಂಗ್ ರೆಡಿ ಮಾಡ್ತಾರಲ್ಲ ಮೆಟ್ಲೆಲ್ಲ? ಮೆಟ್ಲೆಲ್ಲ ನಾವೇ ರೆಡಿ ಮಾಡೋದು ಬರೀ ಸ್ವಾಮಿ. ಕೃಷಿ ಭೂಮಿಯಲ್ಲಿ ಬೆಳೆದ ಬೆಳೆಗಳನ್ನ ಕಾಡು ಪ್ರಾಣಿಗಳಿಂದ ರಕ್ಷಿಸಲು ಕಾಡಂಚಿನ ರೈತರು ಮರದ ಮೇಲೆ ಟೆಂಟ್ ಹಾಕ್ತಾರೆ. ಈ ತರ ಜಾಗಗಳಲ್ಲಿ ಆನೆ, ಕಾಡು ಹಂದಿಗಳ ಕಾಟ ಜಾಸ್ತಿನೇ ಇರುತ್ತೆ. ಬೆಳೆದ ಪದಾರ್ಥವನ್ನ ಹಾಗೂ ತಮ್ಮನ್ನ ಕಾಡು ಪ್ರಾಣಿಗಳಿಂದ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಈ ತರ ಮರದ ಮೇಲೆ ಗುಡಿಸಲು ಹಾಕಿ ಪ್ರತಿದಿನ ಮಳೆ, ಗಾಳಿ, ಬಿಸಿಲು ಅಂತೆ ಬದುಕನ್ನ ರಕ್ಷಣೆ ಮಾಡ್ಕೋತಾರೆ. ಏನೇ ಆದ್ರೂ ರೈತನ ಕಷ್ಟ ರೈತನಿಗೆ ಗೊತ್ತು ಅಲ್ವಾ? ಇಲ್ಲ, ಹೆಂಗೆ ಸ್ವಲ್ಪ ಆನೆ ಕೊಟ್ಲೆ ಜಾಸ್ತಿ, ಅದಕ್ಕೋಸ್ಕರ ಕೆಳಗಡೆ ಮಾಡಿದ್ರೆ ಯಾವ ಟೈಮ್ ಯಾವ ಗಳಿಗೆ ಮೈ ಮೇಲೆ ಬಂದ್ಬಿಡ್ತಾವಲ್ಲ. ಮೇಲ್ಗಡೆ ಮಾಡಿದ್ರೆ ಏನು ತೊಂದ್ರೆ ಇಲ್ಲ, ಬೇಗ ಪಟಾಕಿ ಹೊಡೆದು ತಗೊಳ್ಬೋದು. ಮೇಲಿಂದ ಪಟಾಕಿ ತುರ್ಬಿಡ್ತೀರಾ? ಹಾ, ಇಲ್ಲಿ ಬಂದ್ರೆ ಟಾರ್ಚ್ ಗೀಚ್ ಹೊಡೆದ್ರೆ ಹೋಯ್ತದ್ರೆ ಹೋಗ್ಬಿಡ್ತವೆ. ನಾವು ಕೆಳಗಡೆ ಬಂದು ಅನಾಮತ ಇದ್ರೆ ಬಂದು ಕೈಗೆ ಹಾಕ್ಬಿಟ್ರೆ ಏನು ಮಾಡೋದ್ರು? ಮತ್ತೆ ಗಾಸಿನೇ ಘಟ ಇದ್ರೆ ಏನಾರು ಮಾಡೋದು, ಘಟ ಹೋಗ್ಬಿಟ್ರೆ ಏನು ಮಾಡೋದ್ರ? ಗಾಸಿ ತಾನೆ. ಆನೆ ಬರ ಅಲ್ಲ, ಆನೆ ಮುಂದೆ ನಾವು ನೆಮ್ಮದಿ ಮಲ್ಕೊಂಡಿರ್ತೀವಿ, ಕೆಲಸ ಎಲ್ಲ ಮಾಡಿರ್ತೀವಿ, ಸುಸ್ತಾಗಿ ಮಲ್ಕೊಂಡಿರ್ತೀವಿ, ಹೆಚ್ಚು ಕಡಿಮೆ ಆಗ್ಬಿಟ್ರೆ ಸೇಫ್ಟಿ ಒಂಥರ ಗುಡ್ಲು. ಇದು ನಮ್ದು ಮೇಲ್ಗಡೆ ಬಂದ್ರೆ ಏನು ಭಯ ಇಲ್ಲ, ಈ ಕೆಳಗಡೆ ಸ್ವಲ್ಪ ಡೌಟ್ ಇರ್ತದ್ರೆ ಯಾವ ಟೈಮ್ ಆನೆ ಗೀನೆ ಬಂದತ್ತೋ ಏನೋ ಅಂದ್ಬಿಟ್ಟು. ರಾತ್ರಿ ಇಲ್ಲೇ ಮಲ್ಕೋದ ನೀವು ಫಿಕ್ಸ್? ನೈಟ್ ಎಲ್ಲ ಇಲ್ಲೇ. ಇಲ್ಲಾಂದ್ರೆ ನೋಡಿ ಬಾಳೆ ಗಿಡ, ಸ್ವಲ್ಪ ಹಸಿರು ಗಿಡಗಳವೆ, ಮಾವಿನ ಗಿಡಗಳವೆ, ಎಲ್ಲ ಇದು ಮಾಡ್ಬಿಡ್ತಾರೆ. ಇದು ಕಾಡಂಚಲ ಕೈಲೇಬೇಕು. ಹೇಗೆ ನಿಮ್ಮ CM ಇವಾಗ ಹೊಸ್ದಾಗಿ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ಬೇಕಾದ್ರೆ ಗಾಸಿ ಸಾಲ ಸಂಬಂಧ ಇರ್ತದೆ, ಹೊರಗಡೆ ಹೋಗಿರ್ತಾರೆ, ಅದೆಲ್ಲ ಕ್ಲಿಯರ್ ಆಗೋದು ಇನ್ನೊಂದು ವರ್ಷ 2 ವರ್ಷ ಬೇಕು. ಇಲ್ಲ ಸದ್ಯಕ್ಕೆ ಬಂದ್ಬಿಡ್ತಾರೆ, ಇಂಪ್ರೂವ್ ಆಗ್ಬಿಡ್ತಾರೆ, ಏನು ತೊಂದ್ರೆ ಇಲ್ಲ. ಅದು ಬೇರೆ ಫಿಲಮ್ ಮ್ಯಾಟ್ರಸ್ ಬೇರೆ, ವರ್ಕೌಟ್ ಗೊತ್ತಾ ಅವ್ರಿಗೆ, ಏನೋ ಒಂದು ಮಾಡಲಿ ಬರ್ರಿ.